ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರು ಅಂದ್ರೆ ಒಂದ್ ಸ್ವಲ್ಪನೂ ಭಯಾನೇ ಇಲ್ವಾ? ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರಂದ್ರೆ ಭಯಾನೇ ಇಲ್ವಾ? ಯಾಕೆ ಅಂತ ಅಂದ್ರೆ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ. ಪಿಎಸ್ಐ ನಾಗಮ್ಮ ಜೀಪ್ ಡ್ರೈವರ್ ವೇಣುಗೋಪಾಲ್ ಮೇಲೆ ದರ್ಪ ತೋರಿಸಿದ್ದಾರೆ. ಪೊಲೀಸ್ ಮೇಲೆ ಹಲ್ಲೆಗೆ ಯತ್ನದ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ರಾತ್ರಿ 12:40 ಆದ್ರೂ ಕೂಡ ಹೋಟೆಲ್ ಅನ್ನ ಓಪನ್ ಮಾಡಲಾಗಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಿರಿಕ್ ಶುರುವಾಗಿದೆ. ನಾಗೇಂದ್ರ, ನವೀನ್, ಪುನೀತ್, ನರೇಂದ್ರ ಎಂಬ ಪುಂಡರು ದಾದಾಗಿರಿ ತೋರಿಸಿದ್ದಾರೆ. ಮೂವರ ಮೇಲೆ ಕೇವಲ ಎಫ್ಐಆರ್ ಮಾಡಿ ಪೊಲೀಸರು ಸುಮ್ಮನಾಗಿದ್ದಾರೆ. ಘಟನೆಯಾಗಿ 3 ದಿನ ಕಳೆದರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರ ಈ ನಡೆಗೆ ವ್ಯಾಪಕ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ರಾಜಪ್ಪ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜಪ್ಪ, ಅಲ್ಲಿ ಹೋಟೆಲ್ ಓಪನ್ ಮಾಡಿದ ವಿಚಾರಕ್ಕೆ ಶುರುವಾದಂತ ಗಲಾಟೆ ಅಂತ ಹೇಳಿ ಗೊತ್ತಾಗಿದೆ. ಈ ಘಟನೆ ನಡೆದು ಇಷ್ಟೆಲ್ಲ ಆಗಿದ್ರು ಕೂಡ ಯಾಕೆ ಆ ಆರೋಪಿಗಳನ್ನ ಬಂಧಿಸಿಲ್ಲ? ಏನಿದೆ ಇದ್ರ ಹಿಂದೆ, ಏನ್ ಮಾಹಿತಿ ಇದೆ? ಪ್ರಭು, ಖಂಡಿತ ಏನೋ ಒಬ್ಬ PSI, ಮಹಿಳಾ PSI ಏನೋ ಶಿಫ್ಟ್ ಪ್ರಕಾರ ಅವರು ರೌಂಡ್ಸ್ ಇರ್ತದೆ, ಅವರು ಪೆಟ್ರೋಲಿಂಗ್ ಹೋಗ್ಬೇಕಾಗತ್ತೆ, ಏನೋ ಹಳ್ಳಿಗಳ ಕಡೆ ಹೋಗಿ ಏನನ್ನ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸುವಂತಹ ಕೆಲಸ ಮಾಡಬೇಕು. ಮತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ದೂರು ದಾಖಲಿಸತಕ್ಕಂತ ಕೆಲಸ ಮಾಡ್ತಾ ಇರ್ತಾರೆ. ಅವರು ಎಂದಿನಂತೆ ಅವರ ಶಿಫ್ಟ್ ಪ್ರಕಾರ ರಾತ್ರಿ ರೌಂಡ್ಸ್ ಇರೋದ್ರಿಂದ ಅವರ ಚಾಲಕರಾಗಿರ್ತಕ್ಕಂಥದ್ದು ಅವರು ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ವೇಣವರು ಮತ್ತೆ ನಾಗಮ್ಮ ಅವರು PSI ಏನಿದ್ರೆ ಅವರು ಸಹ ಒಂದು ಜೀಪ್ ಅಲ್ಲಿ ರೌಂಡ್ಸ್ ಹೋಗ್ತಾರೆ. ರೌಂಡ್ಸ್ ಹೋದ ಸಂದರ್ಭದಲ್ಲಿ ಚಿನ್ನಸಂದ್ರ ಗ್ರಾಮದ ಒಂದು ರಾಜಪ್ಪ, ಹಾಗೆ ನಾನು ಮಾತನಾಡ್ತೀನಿ. ಸ್ವತಃ PSI ನಾಗಮ್ಮ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಎಕ್ಸಾಕ್ಟ್ಲಿ ಅವತ್ತು ಏನ್ ನಡೀತು ಮೇಡಮ್? ಅಲ್ಲಿ ಈ ಇಷ್ಟು ಮಟ್ಟಿಗೆ ಗಲಾಟೆ ಆಗಿದೆಯಲ್ಲ, ನಿಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರೆ? ಅದೇ 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 ಮಾತುಕತೆ ನಡೀತಾ ಇತ್ತು. ಅವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ. ಓಕೆ. ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನನ್ನ ಮೊಬೈಲ್ ಕಿತ್ಕೊಂಡು ನನ್ನನ್ನ ತಳ್ಳಾಡಿದ್ರು ಇಬ್ರು ಸೇರ್ಕೊಂಡು. ಅದ್ರ ಮೇಲೆನೆ ನಾನು ರಿಪೋರ್ಟ್ ಕೊಟ್ಟಿರೋದು. ಅಂದ್ರೆ ಏನ್ ಒಂಚೂರು ಪೊಲೀಸರು ಅಂತಂದ್ರೆ ಭಯನೇ ಇಲ್ವಾ? ಏನ್ ಕತೆ ಅವರಿಗೆ ಅಂತ? ಅದೇ ಅದೇ FIR ಕೊಟ್ಟಿದ್ದೆ, FIR ಮಾಡಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದೀನಿ. FIR ಆಗಿದೆ ಆಲ್ರೆಡಿ. ಯಾವಾಗ FIR ಆಗಿರೋದು ಮೇಡಮ್? ಅವತ್ತಿನ ದಿನನೇ ಆಗಿರೋದು. ಬಟ್ ಅವ್ರನ್ನೇನು ಅರೆಸ್ಟ್ ಮಾಡಿಲ್ಲ? ಅದೇ ಓಡೋಗಿದ್ದಾರೆ. FIR ಆಗಿದೆ ಆಲ್ರೆಡಿ. ಅಲ್ಲ, ಅವತ್ತು ಈ ಘಟನೆ ನಡೆದಂತ ದಿನ ಏನ್ ನಡೀತು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಷ್ಟೇ, ಮಾತುಕತೆ ಆಗ್ತಾ ಇತ್ತು. ಕ್ಲೋಸ್ ಮಾಡಿ ಅಂದಿದ್ದಕ್ಕೆ ನೀವ್ಯಾರು ಹೇಳೋದಕ್ಕೆ, ಪೊಲೀಸರ ಬಗ್ಗೆ ಎಲ್ಲ ಗೊತ್ತು ನಮ್ಗೆ, ಅಷ್ಟೇ. ಅಷ್ಟು ಮಾಡ್ತಿರ್ಬೇಕಾದ್ರೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಅವಾಗ ಅವರು ಮೊಬೈಲ್ ಕಿತ್ಕೊಂಡಿದ್ದು. ಓಕೆ. ಈಗ ಅವತ್ತು ಮಾತಿನ ಚಕಮಕಿ ನಡೀತು, ಹಲ್ಲೆ ಮಾಡೋದಕ್ಕೆ ಬಂದ್ರು, ವಿಡಿಯೋ ಮಾಡ್ಕೊಂಡ್ರಿ, FIR ಆಗಿದೆ. ಬಟ್ ಯಾಕೆ ಅವ್ರನ್ನ ಇನ್ನೂ ಕೂಡ ಬಂಧಿಸಿಲ್ಲ ಅಂತ? ಮಾಡುತ್ತೆ. FIR ಆಗಿದೆ ಆಲ್ರೆಡಿ. ಅದೇ FIR ಅವತ್ತು ಘಟನೆ ಆಗಿದ್ದ ದಿವಸನೇ FIR ಆಗಿದ್ರು, 3 ದಿನ ಆದ್ರೂ ಕೂಡ ಇನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಮೇಡಮ್?
ಆಗಿದೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಹಾ ಎಫ್ಐಆರ್ ಆಗಿದೆ ಆಲ್ರೆಡಿ. ಹಾ 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 ಎಷ್ಟೊತ್ತಿಗೆ ನೀವು ಹೋಗಿದ್ದು ಅಲ್ಲಿ? ಹೋಟೆಲ್ ಓಪನ್ ಆಗಿದೆ ಎಷ್ಟು ಗಂಟೆಗೆ ಮೇಡಮ್ ಅದು? 12:40ಗೆ. ಹಾ ಹಾ ಹ್ಮ್. ಈ ನಾಗೇಂದ್ರ, ನವೀನು, ಆಮೇಲೆ ಇನ್ನ ಬಹಳಷ್ಟು ಜನ ಇದ್ರಲ್ಲ, ಅವ್ರ ಮೇಲೆಲ್ಲ FIR ಆಗಿದೆಯಲ್ಲ ಈಗ? ಹಾ ಹಾ ಅವ್ರನ್ನ ಅಟ್ಲೀಸ್ಟ್ ವಿಚಾರಣೆ ಮಾಡೋದಾಗ್ಲಿ ಅಥವಾ ವಶಕ್ಕೆ ಪಡೆಯೋದಾಗ್ಲಿ ಅದು ಯಾವುದು ಕೂಡ ಇನ್ನೂ ಆಗಿಲ್ವಾ ಮೇಡಮ್? ಪ್ರೋಸೆಸ್ ಹೇಗೆ ಅಂತ? ಆಗುತ್ತೆ ಎಫ್ಐಆರ್ ಆಗಿದೆಯಲ್ಲ, ಹ್ಮ್ ಎಫ್ಐಆರ್ ಆಗಿದೆ ಆಲ್ರೆಡಿ. ಹ್ಮ್ ಓಕೆ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ನಾನು